ನೀವು ಈ ಥರ ಪ್ಯಾಚ್ ವರ್ಕಲ್ಲಿ ನೆಕ್ ಡಿಸೈನ್ ಮಾಡಬೇಕಾ ಬ್ಯಾಕು ನೋಡಿ ಫ್ರೆಂಡ್, ನಾನು ಸ್ಯಾರಿ ಬಟ್ಟೆ ಕಟ್ ಮಾಡ್ಕೊಂಡು ಯಾವ ಥರ ಪ್ಯಾಚ್ ವರ್ಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಇದೆ ವಿಡಿಯೋ. ಯಾರ್ಯಾರು ಹೊಸದಾಗಿ ಟೈಲರ್ ಆಗ್ತಾಯಿದ್ದೀರಾ ನಿಮಗೆ ನೋಡ್ಕೊಂಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಕಮೆಂಟ್ಸ್ ಬರ್ತಿತ್ತು, ಈ ಥರ ಪ್ಯಾಚ್ ವರ್ಕು ಹೇಳ್ಕೊಂಡು ಕೊಡಿ ಮೇಡಮ್ ಅಂತ ಅಂದ್ಬಿಟ್ಟು. ಆದ್ದರಿಂದ ಇದನ್ನು ಸಿಂಪಲ್ ಡಿಸೈನ್ ನಾನು ಹೇಳ್ಕೊಂಡು ಕೊಟ್ಟಿದ್ದೀನಿ, ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ಲು ಬ್ಯಾಕ್ ನೆಕ್ ಡಿಸೈನ್ ಮಾಡ್ತಾಯಿದ್ದೀನಿ. ಸ್ಯಾರಿದು ಬಟ್ಟೆ ಕಟ್ ಮಾಡಿ ಪ್ಯಾಚ್ ವರ್ಕ್ ಥರ ಕಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಇಲ್ಲಿ ಕತ್ತಲ್ಲಿ ನನ್ನ 2 ಇಂಚೆ ನೆಕ್ ಡೀಪ್ ಇಟ್ಟಿರೋದು, ಆದರೆ ಸ್ಟಿಚಿಂಗ್ ಕ್ಯಾನ್ವರ್ಸ್ ಮೇಲೆ ಬರುತ್ತೆ, ಅದರಿಂದ 2.25 ಇಂಚ್ಗೆ ಇದರ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಬಂದು 10.25 ನೆಕ್ಕು, ಬ್ಯಾಕ್ ಡೀಪು 10 ಇಂಚಿದೆ, 1/2 ಇಂಚು ಫ್ರಂಟ್ ಅಟ್ಯಾಚ್ಗೆ, ಆ ಥರ ಅದೊಂದು ಸೇರಿಸಿ ನಾವು 10.25 ಇಂಚ್ಗೆ ಹಾಕ್ಕೊಂಡಿದ್ದೀವಿ ಮಾರ್ಕ್ನ. ಇವಾಗ ಇಲ್ಲಿಂದ ಇಲ್ಲಿಗೆ ನಾನು 3 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ತಾ ಇದ್ದೀನಿ. ಈ ಥರ ಲೈನ್ ಎಳ್ಕೊಂಡು ಫ್ಯೂಸಿಂಗ್ನ ಡಬಲ್ ಲೇಯರಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈ ಥರ, ಸರಿನಾ? ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಕೇಲ್ ಹಿಂಗೆ ಮಾಡ್ಕೊಂಡು ಸ್ಕೇಲ್ ಈ ಥರ ಮಾಡ್ಕೊಬಿಟ್ಟು ಇದೇನು ಶೇಪ್ ಬರುತ್ತೋ ಅದನ್ನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ಕೇಲ್ ಈ ಥರ ಮಾಡ್ಕೊಂಡು ಈ ಶೇಪಿಂದ ಈ ಥರ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3.25 ಅಂದರೆ 3 ಇಂಚು 3.25ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇಳ್ಕೊಬಿಟ್ಟು ಈ ಥರ ಶೇಪ್ ಇದೆ, ಸರಿನಾ? ಈ ಥರ ಆಯಿತು ಫ್ರೆಂಡ್ಸ್, ಈ ಥರ ಶೇಪ್ ಕೊಟ್ಟಿದ್ದೀನಿ. ಆಮೇಲೆ ನೋಡಿ, ಈ ಥರ ಶೇಪು ಡ್ರಾ ಮಾಡ್ಕೊಂಡಿದ್ದೀನಲ್ಲ ನಾನು, ಈ ಥರ ಶೇಪು ಡ್ರಾ ಮಾಡ್ಕೊಂಡಿದ್ದೀನಲ್ಲ, ನಿಮಗೆ ಪಕ್ಕದಲ್ಲಿ 1 ಇಂಚ್ ಬೇಕಾ 1.25 ಇಂಚ್ ಬೇಕಾ ಈ ಥರ ನೋಡ್ಕೊಳ್ಳಿ. ನಾನು 1 ಇಂಚ್ ಅಷ್ಟೇ ಇದು ಮಾಡ್ಕೊಳ್ತಾ ಇದ್ದೀನಿ. ಈ ಥರನೇ 1 ಇಂಚ್ಗೆ ಒಂದೊಂದು ಮಾರ್ಕ್ ಹಾಕ್ಕೊಂಡು, ಯಾಕೆ ಅಂತಂದರೆ ಇದು ಟಾಪ್ ಸೈಡಲ್ಲಿ ಪ್ಯಾಚ್ ವರ್ಕ್ ಬರುತ್ತಲ್ವ, ಅದರಿಂದ ಹಿಂಗೆ ಮಾಡ್ಕೊಳ್ಳಿ. 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಫುಲ್ಲು ನಿಮಗೆ ಈ ಥರ ಫುಲ್ಲು 1 ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊಬಿಟ್ಟು ಈ ಸ್ಕೇಲ್ ಸರಿನಾ? ಈ ಥರ ಮಾಡ್ತೀವಿ. ಅದು ಮಾರ್ಕು ಇಲ್ಲೂ ಕಾಣ್ತಿದೆಯಲ್ವಾ? ಈ ಥರ ಮಾರ್ಕ್ 2 ಸೈಡು ಒಂದೇ ಥರ ಬರೋ ಥರ ಮಾಡ್ಕೊಳ್ಬೋದು. ಸರಿನಾ? ಇದನ್ನು ಅಷ್ಟೇ ಮಾಡ್ಕೊಳ್ಕೊಳ್ಳಿ. ಅದು ನೋಡಿದಾಗ ಈ ಥರ ಬರುತ್ತೆ. ಈಗ ಕಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಸೀರೆ ತುಂಬ ಅಗ್ಲಕ್ಕೆ ಕಟ್ ಮಾಡಿಲ್ಲ, ಇಷ್ಟು ಅಗಲ ಕಟ್ ಮಾಡಿ ಜೈಂಟ್ ಹಾಕ್ಕೊಂಡಿದ್ದೀನಿ. ಮಧ್ಯಕ್ಕೆ ಜೈಂಟ್ ಹಾಕ್ಕೊಂಡ್ಬಿಟ್ಟು ಲೈಟಾಗಿ ಐರನ್ ಬಾಕ್ಸ್, ಇದು ರೇಷ್ಮೆ ಸೀರೆ ಈಟ್ ಹಾಕ್ಕೊಂಡಿದ್ದೀನಿ. ಫ್ಯೂಸಿಂಗ್ ಇದೆಯಲ್ಲ ಅದನ್ನು ಅಷ್ಟೇ ಮಾರ್ಕ್ ಈ ಥರ ಹಾಕ್ಕೊಂಡಿದ್ದೀನಲ್ವ, ಇಲ್ಲಿ ಶೈನಿಂಗ್ ಇರುತ್ತೆ ನೋಡಿ, ಗಮ್ ಥರ, ಅದನ್ನು ನಾವು ಇಲ್ಲಿ ಹಾಕ್ಕೋಬೇಕಾಗತ್ತೆ ಸೆಂಟ್ರಿಗೆ. ಆ ಕಡೆ ಈ ಕಡೆ ನಮಗೆ ಬಟ್ಟೆ ಫೋಲ್ಡಿಂಗ್ ಮಾಡೋದಕ್ಕೆ ಬೇಕಲ್ವಾ, ಅದರಿಂದ ಸ್ವಲ್ಪ ಬಟ್ಟೆ ಸುತ್ತಲೂ ಇರೋ ಥರ ನೋಡ್ಕೊಂಡು ಆಯಿತಾ. ನಾನು ಜಾಸ್ತಿ ಕಟ್ ಮಾಡಿಲ್ಲ, ಯಾಕೆ ಅಂತಂದರೆ ಸೀರೆ ನೆರಿಗೆ ಚಿಕ್ಕದಾಗಿಬಿಡುತ್ತೆ. ಈ ಥರ ಐರನ್ ಮಾಡ್ಕೊಬಿಡಿ, ಸರಿನಾ? ಪ್ಯಾಚ್ ವರ್ಕ್ ಟಾಪ್ ಸೈಡ್ ಬರಬೇಕಾದ್ರೆ ಈ ಥರ ಈ ಥರ ಐರನ್ ಮಾಡ್ಕೊಬಿಟ್ಟು ಈ ಥರ ಲಾಸ್ಟಲ್ಲಿ 1/2 ಇಂಚ್ ಬಿಟ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ವೇಸ್ಟ್ನ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬ್ಯಾಕು ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ರೆಡಿ ಮಾಡೋದಕ್ಕೆ ನೋಡಿ, ಇದು ಬಟ್ಟೆನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಬಟ್ಟೆ ಏನಿದೆ ಅದು ಉಲ್ಟಾ ಹಾಕ್ಕೊಂಡಿದ್ದೀನಿ. ನಮ್ಮದು ಲೈನಿಂಗ್ ಇಲ್ಲಿದೆ. ನಾನು ಈ ಥರ 1.25 ಇಂಚ್ ಆದರೂ ಸರಿ, 2 ಇಂಚ್ ಆದರೂ ಸರಿ, ಈ ಥರ ಪಟ್ಟಿನ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಸೊಂಟದ ಪಟ್ಟಿಗೆ ನಾವು ಸ್ಟಿಚ್ ಮಾಡೋಕ್ಕೆ ಬೇಕಲ್ವಾ, ಅದರಿಂದ ಈ ಥರ ಕೊಟ್ಕೊಳ್ಳಿ. ಅಗಲ ಬಟ್ಟೆ ತೊಗೊಂಡಿದ್ರೆ ಫೋಲ್ಡಿಂಗ್ ಮಾಡಿಟ್ಕೊಳ್ಳಿ. ನಾನು ಅಗಲನೇ ಬಟ್ಟೆ ತೊಗೊಂಡಿದ್ದೀನಿ, ಈ ಥರ ಫೋಲ್ಡಿಂಗ್
ನೋಡಿ ಈ ಥರ ಪಟ್ಟಿ ಲೈನಿಂಗ್ ಬಟ್ಟೆ ಸ್ಯಾರಿ ಬಟ್ಟೆ ಈ ಕಡೆ ಇದೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಕೆಳಗಡೆ 1/2 ಇಂಚ್ ಏನು ಬಿಟ್ಟಿದ್ದೀವಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ರಿ ಈ ಥರ ಮಾಡ್ಕೊಂಡು ಈ ಥರ ಲೈನಿಂಗ್ ಏನಿದೆ ಇದನ್ನು ಓಪನ್ ಮಾಡ್ಕೊಂಡು ಈ ಪಟ್ಟಿ ಪೀಸ್ ಏನಿದೆ ಅದನ್ನು ಈ ಕಡೆ ತಳ್ಕೊಬಿಟ್ಟು ಸ್ಟಿಚಿಂಗ್ ಅದ್ರ ಮೇಲೆ ಬರೋ ಥರನೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ ನಾವು. ಈ ಥರ ಕಿನಾಗಿ ಲೈನಿಂಗ್ ಮೇಲೆ ಮತ್ತು ಬಟ್ಟೆ ಮೇಲೆ ಬರಬೇಕು ಅದೇ ಥರನೇ ಈ ಥರ ಸ್ಟಿಚಿಂಗ್ ಹಾಕೋಬಿಟ್ಟು ಇವಾಗ ಹಿಂಗೆ ಮಾಡ್ಕೊಂಡು ನಮ್ಗೆ ಯಾವುದೇ ಕಾರಣಕ್ಕೂ ಈ ಪಟ್ಟಿ ಇದ್ರ ಮೇಲೆ ಬರಬಾರ್ದು. ನಾನು ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ನಲ್ವಾ ಅದಕ್ಕೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಅದು ಲೈನಿಂಗ್ ಮೇಲೆ ಬರಬೇಕು. ಈ ಥರ ಮಾಡಿಕೊಂಡ್ರೆ ನಾವು ಎಮಿಂಗ್ ಮಾಡೋಂಗಿರಲ್ಲ ಸೊಂಟದಲ್ಲಿ, ಇಲ್ಲ ಅಂತಂದರೆ ಎಮಿಂಗ್ ಮಾಡಬೇಕಾಗುತ್ತೆ. ಎರಡೂ ಬಟ್ಟೆನ ಸೇರಿಸಿ ಸ್ಟಿಚಿಂಗ್ ಹಾಕ್ತಾರೆ ನಾವು ಎಮಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಬೇಕಾದರೆ ಒಂದು ಡೆಮ್ಮಿ ಸ್ಟಿಚ್ ಹಾಕ್ಕೊಬಿಡಿ, ಲಾಂಗ್ ಸ್ಟಿಚ್ಚು ಹಾಕ್ಕೊಳ್ಳಿ. ಆಮೇಲೆ ನಾವು ಮತ್ತೆ ಬಿಚ್ಕೊಳ್ಳೋಣ ಲಾಸ್ಟಲ್ಲಿ, ಸೈಡೆಲ್ಲ ಆಗುತ್ತಲ್ವಾ. ಯಾಕೆ ಅಂತಂದರೆ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇದಕ್ಕೆಲ್ಲ ರೆಡಿ ಮಾಡಬೇಕಾದ್ರೆ ಇದಾಗುತ್ತೆ ಅದಕ್ಕೆ. ನೋಡಿ ಫ್ರೆಂಡ್ಸ್ ಅದೆಲ್ಲ ಆಯ್ತಲ್ವ. ಇವಾಗ ಲೈನಿಂಗ್ ಏನಿದೆ ಬಟ್ಟೆಗೆ ಫುಲ್ಲು ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡೋಣ, ಸರಿನಾ? ಫುಲ್ಲು ಅಟ್ಯಾಚ್ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಅಟ್ಯಾಚ್ ಮಾಡಿದಾಯಿತು. ಇವಾಗ ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ಈ ಥರ ಲೈನಿಂಗ್ನ ಎಕ್ಸ್ಟ್ರಾ ಲೈನಿಂಗ್ ಬಿಟ್ಬಿಟ್ಟು ಇನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ತೊಗೊಳೋಣ. ಅದು ರೆಡಿ ಆಯಿತು, ಕಟ್ ಮಾಡ್ಕೊಂಡಿಲ್ಲ. ಇದನ್ನು ಹಿಂಗೆ ಲೈಟಾಗಿ ಫುಲ್ಲು ಬಟ್ಟೆ ಕಟ್ ಮಾಡೋದು ಬೇಡ, ಅಲ್ಲಲ್ಲೇ ಒಂದೊಂದು 2 ಇಂಚ್ಗೆ 1.5 ಇಂಚ್ಗೆ ಈ ಥರ ನ್ಯಾಚ್ ಹೊಡ್ಕೊಳ್ಳಿ, ಸರಿನಾ? ಬಟ್ಟೆ ನೀಟಾಗಿ ನಮಗೆ ಫೋಲ್ಡಿಂಗ್ ಬರಬೇಕಲ್ವ, ಅದಕ್ಕೆ ಎಲ್ಲ ಬಟ್ಟೆನೂ ಬೇಡ, ಸ್ವಲ್ಪ ಇನ್ನೂ ಇರೋ ಥರ ಸರಿನಾ ಮಾಡ್ಕೊಬಿಟ್ಟು ಇಲ್ಲಿ ನಾವು ಒಂದು ರೆಡಿ ಸ್ಟಿಚ್ ಹಾಕ್ಕೊಳ್ಳೋಣ ಆಯಿತಾ. ಸ್ಟಿಚಿಂಗ್ ಕಮ್ಮಿ ಮಾಡ್ಕೊಂಡು ಫ್ರೆಂಡ್ಸ್ ಎಡ್ಜಲ್ಲಿ ಆದಂಗೆ ಪಾಯಿಂಟ್ ಇಡ್ತಾರೆ ಬೇಡ, ಎಡ್ಜಲ್ಲಿ ಒಂದು ಸ್ಟಿಚಿಂಗ್ ಹಾಕೋದು ಈ ಥರ ಫುಲ್ಲು ಹಿಂಗೆ ಹಾಕೊಂಡು ಬನ್ನಿ. ಅದಕ್ಕೆ ಇದು ಬಟ್ಟೆಗೆ ತುದಿಲಿ ಮಾತ್ರ ಮ್ಯಾಚ್ ಹಾಕ್ಕೋಬೇಕು, ಸರಿನಾ? ನಮಗೆ ಶೇಪ್ ಹಂಗೆ ಬೇಕಲ್ವಾ, ಅದಕ್ಕೆ ಫುಲ್ ಎಲ್ಲ ಕಟ್ ಮಾಡಿಬಿಟ್ರೆ ಕಚ್ಚೆ ಕಾಣುತ್ತೆ. ಈ ಥರ ಹಿಂಗೆ ತಿರುಗಿಸಿ ಫ್ರೆಂಡ್ಸ್ ನೋಡಿ ಇವಾಗ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಹಿಂಗೆ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟ್ರಿಗೆ ಏನೈತೆ ಒಂದು ನ್ಯಾಚ್ ಹೊಡ್ಕೊಂಡಿದ್ದೀನಿ. ಹೊಡ್ಕೊಬಿಟ್ಟು ಹಿಂಗೆ ಸ್ಟ್ರೈಟ್ ಎರಡು ಒಂದೇ ಸಮಭಾಗಕ್ಕೆ ಆ ಕಡೆ ಈ ಕಡೆ ಎರಡೂ ಡಿವೈಡ್ ಮಾಡ್ಕೊಂಡು ಈ ಥರ ಗೀಚ್ಕೊಂಡಿದ್ದೀನಿ. ಈಗ ಬ್ಯಾಕ್ ತೊಗೊಳೋಣ. ಬ್ಯಾಕ್ ತೊಗೊಬಿಟ್ಟು ಬ್ಯಾಕಲ್ಲೂ ಸೆಂಟ್ರಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳೋಣ. ನಾನು ಬ್ಯಾಕ್ ಶೋಲ್ಡರ್ ಬಂದು ನಾನು 3 ಇಂಚ್ ತೊಗೊಂಡಿದ್ದೀನಿ. 3 ಇಂಚು ಅಂತ ಅಂದರೆ 2 ಇಂಚು ರೆಡಿ ಬರುತ್ತೆ, 2.25 ಇಂಚು, 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ ಆಯಿತಾ. 1/4 ಇಂಚು ನೆಕ್ ಹತ್ರಕ್ಕೆ ಹೋಗುತ್ತೆ. ಅದಕ್ಕೆ ಇಲ್ಲಿ 2.25ಗೆ ಅಂದರೆ ಈ ಕಡೆ ಶೋಲ್ಡರ್ ಕಡೆಯಿಂದ ಈ ಕಡೆಗೆ 2.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಸರಿನಾ? ಉಲ್ಟದಲ್ಲೇ ಮಾರ್ಕ್ ಹಾಕ್ಕೋಬೇಕು, ಯಾಕೆ ಅಂದರೆ ಇದು ಪ್ಯಾಚ್ ವರ್ಕ್ ಮಾಡ್ತಾ ಇರೋದು ನಾನು. ಇಲ್ಲೂ ಅಷ್ಟೇ 2.25ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಮ್ಮದು ಸ್ಟಿಚಿಂಗ್ ಎಲ್ಲಿ ಬರಬೇಕು ಹೇಳಿ? 2.25 ಏನಿದೆ ಅಲ್ಲಿಗೆ ಬರಬೇಕು, ಸರಿನಾ? 2.25 ಏನಿದೆ ಅದಕ್ಕೆ ಬರಬೇಕು. ನಾವು ಇದರಿಂದ ಸ್ಟಿಚಿಂಗ್ ಹಾಕೋಣ. ಅದಕ್ಕೆ ಎಡ್ಜಿಂದ ತೊಗೊಳ್ಬೇಕು ಮಾರ್ಕ್ನ ಫಸ್ಟು. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಈ ಸೆಂಟ್ರ್ ನ್ಯಾಚ್ ಕೂರಿಸ್ಕೊಂಡು ಒಂದು ಫುಲ್ಲು ಉದ್ದಕ್ಕೆ ಸ್ಟಿಚಿಂಗ್ ಹಾಕ್ಕೊಬಿಡೋಣ, ಸರಿನಾ? ಈ ಬ್ಯಾಕಲ್ಲೂ ಸೆಂಟ್ರ್ ಪಾಯಿಂಟ್ ನೋಡ್ಕೋಬೇಕು, ಇಲ್ಲೂ ಸೆಂಟ್ರ್ ಪಾಯಿಂಟ್ ನೋಡ್ಕೊಬಿಟ್ಟು ಸ್ಟ್ರೈಟ್ ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ಬರೋಣ. ಆವಾಗ ನೆಕ್ ರೆಡಿ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರುಗಾಡೋದಿಲ್ಲ, ಸರಿನಾ? ಇಷ್ಟಕ್ಕೆ ಒಂದು ಸ್ಟಿಚಿಂಗ್ ಹಾಕ್ಕೊಬಿಟ್ಟು ತಕ್ಕೊಳ್ಳಿ. ನಿಮಗೆ ಯಾವ ಸೈಡ್ ಆಗುತ್ತೋ ಆ ಸೈಡಿಂದ ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ, ಸರಿನಾ?
ನಿಧಾನಕ್ಕೆ ನೀಟಾಗೆ ನಾವೇನು 3 ಕಾಲು ಅಂತ ಹೇಳಿದ್ನಲ್ಲ 2 ಮುಕ್ಕಾಲಿಗೆ 1 ಮಾರ್ಕು ಅಂತ ಅಲ್ಲಿಂದ ಸ್ಟಿಚಿಂಗು ಚಿಕ್ಕ ಇಟ್ಕೊಂಡು ಆ ಮಾರ್ಕ್ ಏನಿದೆ ಸರಿನಾ ಅದ್ರ ಮೇಲೆ ನೀಟಾಗೆ ಈ ಥರ ಸ್ಟಿಚಿಂಗ್ ಹಾಕೊಂಡು ಬನ್ನಿ. ಒಂದ್ಸಲಿ ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಬೇಕಾದ್ರೆ ನಿಮಗೆ ಅದು ಸ್ವಲ್ಪ ಕ್ರಾಸ್ ಆ ಕಡೆ ಈ ಕಡೆ ಬಂದೈತೆ ಅಂತಂದರೆ ನೋಡ್ಕೊಂಡು ಇನ್ನೊಂದ್ಸಲಿ ಬೇಕಾದರೆ ಅದ್ರ ಮೇಲೆ ನೀಟಾಗೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ನಿಮ್ಮ ಇದು ಸರಿನಾ. ಇಷ್ಟು ಮಾಡ್ಕೊಳ್ಳಿ. ಉಲ್ಟದಲ್ಲೇ ನಾನು ಅಟ್ಯಾಚ್ ಮಾಡಿರೋದು ಫ್ರೆಂಡ್ಸ್. ಅದೆಲ್ಲ ರೆಡಿ ಆದಮೇಲೆ ನೆಕ್ದು ನೋಡಿ ಈ ಥರ ಸಮ ಮಾಡ್ಕೊಂಡು ಇಲ್ಲಿ ನಾವು ಹಾಕಿರೋದು ಸೆಂಟ್ರು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಡೀಪ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಇವಾಗ ಏನಿದೆ ಇದನ್ನು 1/4 ಇಂಚು ಬಿಟ್ಟು ನೀಟಾಗೆ ಟ್ರಿಮ್ ಮಾಡ್ಕೊಳ್ಳಿ. 1/4 ಇಂಚು ಬಿಟ್ಬಿಡಿ ಸರಿನಾ. ಅಷ್ಟೇ ಫ್ರೆಂಡ್ಸ್. 1 ಸಲ 2 ಸಲ ನೀವು ಟ್ರೈ ಮಾಡಿದ್ರೆ ನೀವು ಯಾವ ನೆಕ್ ಬೇಕಾದರೂ ಡಿಸೈನ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು. ಇದು ಹೇಳಬೇಕು ಅಂತಂದರೆ ನನ್ನದೇ ಬ್ಲೌಸು. ನನ್ನ ಬ್ಲೌಸ್ಗೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಮದುವೆ ಇದೆ, ಮದುವೆಗೆ ಹೋಗ್ಬೇಕು. ಅದರಿಂದ 1 ವರ್ಷದಿಂದ ನಾನು ಸ್ಟಿಚ್ಚೇ ಮಾಡ್ಕೊಂಡಿರಲಿಲ್ಲ. ಅಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿದ್ರು ಸೀರೆ. ಅದಕ್ಕೆ ಇವಾಗ ಮದುವೆಗೆ ಹೋಗ್ಬೇಕಲ್ವಾ, ಅದರಿಂದ ಹೊಲ್ಕೊಳ್ತಾ ಇದ್ದೀನಿ. ನನಗೆ ವರ್ಕ್ ಬ್ಲೌಸ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆಯಿತಾ. ಅದರಿಂದ ನಾನೇ ಹಿಂಗೆ ಬೇಕೋ ಹಂಗೆ ಸ್ಟಿಚಿಂಗ್ ಹಂಗಂತ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಅಂತ ಅಂದರೆ ಚೆನ್ನಾಗಿ ಹೊಲ್ಕೊಳಲ್ಲ ಅಂತಲ್ಲ, ಅಂದರೆ ಡಿಸೈನ್ ಯಾವುದೋ ಒಂದು ಸಿಂಪಲ್ಲಾಗಿ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸರಿನಾ. ಈ ಥರ ಎಲ್ಲ ನ್ಯಾಚ್ ಹೊಡ್ಕೊಂಡು ಇಲ್ಲಿ ಸೆಂಟ್ರಿಗೂ ಅಷ್ಟೇ ಸ್ಟಿಚಿಂಗ್ ಓಪನ್ ಆಗದೆ ಇರೋ ಥರ ನ್ಯಾಚ್ ಹೊಡ್ಕೊಂಡು ಸರಿನಾ ಟರ್ನ್ ಮಾಡ್ಕೊಳ್ಳಿ. ಹೀಗೆ ಟರ್ನ್ ಮಾಡ್ಕೊಳ್ಳಿ. ಇದು ಸ್ಟಿಚಿಂಗ್ ಹಾಕೊಂಬಂದ್ಬಿಟ್ಟು ಇದು ಕಿನ್ನರಿ ಹಾಕೋಣ. ಟರ್ನ್ ಮಾಡಿಬಿಟ್ಟು ಏನಿದೆ ಈ ಥರ ಕಿನ್ನರಿ ಹಾಕೊಳ್ಳೋಣ. ಇನ್ಸೈಡ್ ಬಟ್ಟೆ ಟಾಪ್ ಸೈಡ್ಗೆ ಕಾಣ್ದಿರೋ ಥರ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಇದು ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ, ಇದು ಒಂದು ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಬರುತ್ತೆ. ಬೇಕು ಅಂತಂದರೆ ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೇನಾದರೂ ಮಾಡ್ಕೊಳ್ತೀವಿ ಅಂತಂದರೆ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ನಾನು ಟೇಪ್ ತೊಗೊಂಡಿದ್ದೀನಿ. ಅಂದರೆ ಈ ಕಲರ್ ಸಿಗಲಿಲ್ಲ, ಗ್ರೀನ್ ಕಲರು, ಇಲ್ಲಾಂದರೆ ಗ್ರೀನ್ ಕಲರೇ ತತ್ತಿದ್ದೆ ನಾನು. ಅದಕ್ಕೆ ನಾನು ಈ ಟೇಪ್ನ ಈ ಥರ ಬ್ಯಾಗ್ಗೆ ಟೇಪ್ ತಂದು ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಇಷ್ಟ ಬೇಕು ಅಂತಂದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಬೇಡ. ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಥರ. ಈ ಥರ ಕುತ್ಕೊಂಡು ಗ್ರೀನ್ ಕಲರ್ ಸಿಕ್ಕಿದ್ರೆ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ಸಿಗಲಿಲ್ಲ, ಅದಕ್ಕೆ ನಾನು ಇದೇ ಕಲರೇ ತೊಗೊಂಡ್ಬಂದ್ಬಿಟ್ಟೆ. ಮ್ಯಾಚಿಂಗ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚಿಂಗ್ ಈ ಕಡೆ ಎಡ್ಜಲ್ಲಿ ಹಾಕೋಬಿಡೋಣ. ಅದು ಗ್ರೀನ್ ಕಲರ್ ಇದ್ದಿದ್ದರೆ ಈ ಆರೆಂಜ್ ಕಲರ್ ಬದಲು ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಇಲ್ಲಿದೆ ನೋಡಿ ಡಿಸೈನ್, ಆಯಿತಾ? ಪಟ್ಟಿಗೆ ತೋರಿಸ್ತೀನಿ ನೋಡಿ, ಇದರಲ್ಲಿ ಕಾಣ್ತಿದೆ ನೋಡಿ ಆರೆಂಜ್ ಕಲರ್. ಗ್ರೀನ್ ಇದ್ದಿದ್ರೆ ಸಕ್ಕತ್ತಾಗಿರೋದು. ಏನು ಮಾಡೋದು,
ಮಾಡೋಕ್ಕಾಗತ್ತೆ. ಈ ಥರ ಸೆಕೆಂಡ್ ಸ್ಟಿಚಿಂಗು ಅಂದರೆ ಹಾಕ್ಕೋಬೋದು ಬಾರ್ಡ್ರು. ಸರಿನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತ. ಇದಂತೂ ಗ್ರೀನ್ ಕಲರ್ ಇದ್ದಿದ್ರಂತೂ ಈ ಬಟ್ಟೆ ಮೇಲೆ ಸಕ್ಕದಾಗಿ ಕಾಣೋದು. ಇದು ಆರೆಂಜ್ ಇದೆ, ಇದು ಆರೆಂಜ್ ಇದೆ. ಏನು ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಕಾಂಟ್ರಾಸ್ಟಲ್ಲಿ ಸಿಕ್ತು ಅಂತಂದರೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಆಯಿತಾ, ಟ್ರೈ ಮಾಡಿ ಫ್ರೆಂಡ್ಸ್. ಪ್ಯಾಚ್ ವರ್ಕಲ್ಲಿ ನಿಮಗೆ ಬೇಕು ಅಂತಂದರೆ ಆಪ್ಷನ್ ಬಾರ್ಡ್ರು ಬೇಕು ಅಂತ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನಾವು ಕೊಡಿಸ್ಕೊಂಡಿದ್ದು. ಯಾಕೆ ಅಂತ ಅಂದರೆ ಇವಾಗ ಏನು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಮಾಡೋದಕ್ಕೆ ಎಷ್ಟೊಂದು ತೊಗೊಳ್ತಾರೆ. ನಮ್ಮ ಬ್ಲೌಸೇ ಅಲ್ವಾ, ನಾವು ಇಷ್ಟಾದರೂ ಮಾಡ್ಕೋಬಾರ್ದ ಅಂತ ಅಂದ್ಬಿಟ್ಟು ನೋಡಿ. ಇದು ಡಾಟ್ ಏನಿದೆ ಹಾಫ್ ಇಂಚ್ಗೆ ಹಾಫ್ ಇಂಚು ಹಿಡಿದುಬಿಡಿ. ನೋಡಿ ಫ್ರೆಂಡ್ಸ್, ಫೈನಲಿ ಬ್ಯಾಕ್ ರೆಡಿ ಆಯಿತು. ಬ್ಲೌಸ್ ಫುಲ್ಲು ರೆಡಿ ಆದಮೇಲೆ ಇದಕ್ಕೆ ಡೋರಿ ಬೇರೆ ಕಟ್ಟಬೇಕು. ನಾನು ಡೋರಿ ಮಾಡಿಬಿಟ್ಟು ಅದು ನಿಮ್ಗೆ ಗೊತ್ತಾಗುತ್ತಲ್ವ ಯಾವ ಥರ ಅಂತ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ಗೆ ಮಾರ್ಕ್ ಹಾಕ್ಬಿಟ್ಟು ದಾರ ಕಟ್ಟೋದು ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಒಂದ್ಸಲ. ಫ್ರೆಂಡ್ಸ್, ಈ ಥರ ಸ್ಯಾರಿ ಬಟ್ಟೆಯನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಪ್ಯಾಚ್ ವರ್ಕ್ ಯಾವ ಥರ ಮಾಡೋದು ನೆಕ್ಕಲ್ಲಿ ಅಂತ ಅಂದ್ಬಿಟ್ಟು ನಾನು ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡ್ವರೆಗೂ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್ ವಿಡಿಯೋ. ಬನ್ನಿ ನೋಡ್ಕೊಂಡು ಬನ್ನಿ.